ಸ್ನೇಹಿತರೆ, ಭಾರತದ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಎಂಎಂ ನರಾವಣೆಯವರು ಬರೆದಿರುವ ಆತ್ಮಚರಿತ್ರೆ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ. ಈಗ ಈ ಪುಸ್ತಕದ ಬಗ್ಗೆ ದೊಡ್ಡ ವಿವಾದ ಎದ್ದಿದೆ. ಪುಸ್ತಕ ಇನ್ನು ಅಧಿಕೃತವಾಗಿ ಪ್ರಕಟ ಆಗಿಲ್ಲ. ಆದ್ರೂ ಕೂಡ 2026ರ ಆರಂಭದಲ್ಲಿ ಸಂಸತ್ತಿನಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಈ ಪುಸ್ತಕದ ಬಗ್ಗೆ ದಿ ಕ್ಯಾರವನ್ ನಲ್ಲಿ ಒಂದು ಲೇಖನ ಕೂಡ ಪ್ರಕಟ ಆಗಿತ್ತು. ಆಗ್ಲೂ ಕೂಡ ಈ ವಿವಾದ ಹೆಚ್ಚಾಯಿತು. ಸೊ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಈ ಪುಸ್ತಕದ ಕಾಪಿಯನ್ನ ತೋರಿಸಿ ಪ್ರಧಾನಿ ಮೋದಿ ಮತ್ತೆ ಸರ್ಕಾರದ ವಿರುದ್ಧ ಆರೋಪಗಳನ್ನ ಮಾಡಿದ್ರು. ಇಂತಹ ಒಂದು ಪುಸ್ತಕವೇ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ, ಆದ್ರೆ ಇದೋ ನೋಡಿ ಅಂತ ಆ ಪುಸ್ತಕವನ್ನ ಅವರು ತೋರಿಸ್ತಾ ಇದ್ದಾರೆ. ಸೊ ಈ ಪುಸ್ತಕ ನಮ್ಮ ದೇಶದ ಸರ್ಕಾರ ಸೇನೆಗೆ ಯಾವ ರೀತಿಯಲ್ಲಿ ಸ್ಪಷ್ಟ ಆದೇಶಗಳನ್ನ ಕೊಡೋದಕ್ಕೆ ಸೋಲ್ತಾ ಇದೆ ಅನ್ನೋದನ್ನ ತೋರಿಸ್ತಿದೆ. ಸೊ ಆಗಸ್ಟ್ 31, 2020ರ ರೆಜಿನ್ಲಾ ಇನ್ಸಿಡೆಂಟ್ ಏನಿದೆ, ಚೀನಾದ ಆರ್ಮಿಯ ಟ್ಯಾಂಕ್ಗಳು ಭಾರತದ ಕಡೆಗೆ ಬಂದಾಗ ಜನರಲ್ ನರಾವಣೆಯವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮತ್ತೆ ಆಮೇಲೆ NSA ಅಜಿತ್ ದೋವಲ್, ಆಮೇಲೆ CDS ಬಿಪಿನ್ ರಾವತ್ ಮತ್ತು ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನ ಸಂಪರ್ಕಿಸಿ ನಂಗೆ ಆದೇಶಗಳನ್ನ ಕೊಡಿ, ಏನು ಆದೇಶ ಏನ್ ಮಾಡ್ಬೇಕು ಅಂತ ಪದೇ ಪದೇ ಕೇಳಿದ್ರು. ಆದ್ರೆ ಇವರು ಯಾರು ಕೂಡ ಸ್ಪಷ್ಟವಾದ ಆದೇಶಗಳನ್ನ ಕೊಡ್ಲಿಲ್ಲ. ಕೊನೆಗೆ ನಿಮ್ಗೆ ಏನ್ ಅನ್ನಿಸ್ತೋ ಅದನ್ನ ಮಾಡಿ ಅಂತ ರಾಜನಾಥ್ ಸಿಂಗ್ ಹೇಳಿದ್ರು ಅಂತ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಅಷ್ಟು ಹೊತ್ತಿಗಾಗ್ಲೇ ಚೀನಾದ ಟ್ಯಾಂಕ್ಗಳು ಭಾರತದ ತುಂಬಾ ಹತ್ತಿರಕ್ಕೆ ಬಂದಿದ್ವು. ಸೊ ನನ್ನನ್ನ ಒಂಟಿಯಾಗಿ ಕೈ ಬಿಟ್ರು, ಸರ್ಕಾರ ಸಂಪೂರ್ಣವಾಗಿ ಕೈ ಬಿಟ್ಟಿತ್ತು ಎನ್ನುವ ಭಾವನೆ ನನಗೆ ಬಂದಿತ್ತು ಅಂತ ನರಾವಣೆ ಬರ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ತನ್ನ ಎಲ್ಲಾ ಜವಾಬ್ದಾರಿಗಳಿಂದ ನುಣುಚಿಕೊಂಡು ಸೇನೆಯ ಮೇಲೆ ಭಾರವನ್ನ ಹಾಕಿತ್ತು. ಈಗ ರಾಹುಲ್ ಗಾಂಧಿ ಈ ವಿಚಾರವನ್ನ ಸಂಸತ್ನಲ್ಲಿ ಚರ್ಚೆ ಮಾಡೋದಕ್ಕೆ ಹೊರಟಾಗ ಕೇಂದ್ರ ಸರ್ಕಾರ ತನ್ನ ಪಪ್ಪೆಟ್ ಸ್ಪೀಕರ್ ಅನ್ನ ಬಳಸಿ ರಾಹುಲ್ ಗಾಂಧಿಯ ಬಾಯಿಯನ್ನ ಮುಚ್ಚಿಸಿದೆ. ಮೋದಿ ಸಂಸತ್ತಿನ ಒಳಗೆ ಬರೋದಕ್ಕೆ ಹೆದರ್ತಾ ಇದ್ದಾರೆ. ಸ್ಪೀಕರ್ ಪ್ರಧಾನಿಗೆ ಸಂಸತ್ತಿನ ಒಳಗಡೆ ಜೀವ ಬೆದರಿಕೆ ಇದೆ ಅಂತ ಸ್ಟುಪಿಡ್ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಎಸ್, ಪ್ರಧಾನಿ ಎಪ್ಸ್ಟೀನ್ ಫೈಲ್ ಬಗ್ಗೆ ಆಗ್ಲಿ ಅಥವಾ ಅಮೆರಿಕ ಇಂಡಿಯಾ ಟ್ರೇಡ್ ಡೀಲ್ ಬಗ್ಗೆ ಆಗ್ಲಿ, ಈಗ ನರಾವಣೆ ಬುಕ್ ಬಗ್ಗೆ ಆಗ್ಲಿ ಪ್ರಶ್ನೆಗಳಿಗೆ ಹೆದರಿ ಕಂಗಾಲಾಗಿ ಹೋಗಿದ್ದಾರೆ. ಈಗ ನರಾವಣೆ ಪುಸ್ತಕದ PDF ಕಾಪಿ ಇಂಟರ್ನೆಟ್ ನಲ್ಲಿ ಓಡಾಡ್ತಾ ಇದೆ ಎನ್ನುವ ಆರೋಪ ಬಂದಿದೆ. ಸೊ ಆಬ್ವಿಯಸ್ಲಿ ಬಿಜೆಪಿಗೆ ಭಯ ಇದೆ, ಜನಕ್ಕೆ ಸತ್ಯ ಗೊತ್ತಾದ್ರೆ ಅನ್ನುವ ಭಯ ಇದೆ. ಸೊ ದೆಹಲಿ ಪೊಲೀಸರು ಕಾಪಿರೈಟ್ ಮತ್ತೆ ರಕ್ಷಣಾ ವಿಚಾರಗಳ ಸೋರಿಕೆ ಅಡಿಯಲ್ಲಿ FIR ಅನ್ನ ದಾಖಲಿಸಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ದೆಹಲಿ ಪೊಲೀಸರು ಇದೀಗ ಔಪಚಾರಿಕವಾಗಿ ತನಿಖೆಯನ್ನ ಶುರು ಮಾಡಿದ್ದಾರೆ. ಈ ಬಗ್ಗೆ ಕೆಲವು ಸಂಗತಿಗಳನ್ನ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತೇನೆ. ನಾನು ಚರಣ್ ವರ್ನಟ್. ನೀವೇನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಒತ್ತೋದಕ್ಕೆ ಮರಿಬೇಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಪೇಜ್ಗಳನ್ನ ಫಾಲೋ ಮಾಡೋದಕ್ಕೆ ಮರಿಬೇಡಿ. ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಎಂಎಂ ನರಾವಣೆ ಅವರು ಬರೆದಿರುವ ಆತ್ಮಚರಿತ್ರೆ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ವಿವಾದ ಎದ್ದಿದೆ. ಈ ಬುಕ್ ಇನ್ನೂ ಪ್ರಿಂಟೆಡ್ ಆಗಿ ಸಾರ್ವಜನಿಕವಾಗಿ ಪಬ್ಲಿಷ್ ಆಗಿಲ್ಲ. ಇದಕ್ಕೆ ರಕ್ಷಣಾ ಸಚಿವಾಲಯ ಅನುಮತಿಯನ್ನ ಕೊಟ್ಟಿಲ್ಲ. ಆದ್ರೆ ಇದರ ಒಂದು ಕಾಪಿ ರಾಹುಲ್ ಗಾಂಧಿ ಅವರ ಕೈಯಲ್ಲಿದೆ. ಪುಸ್ತಕದ PDF ಇಂಟರ್ನೆಟ್ ನಲ್ಲಿ ಓಡಾಡ್ತಾ ಇದೆಯಂತೆ. ಈ ಪುಸ್ತಕವನ್ನ ಪ್ರಕಟಿಸಿರುವ ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಏನಿದೆ, ಅದು ಪುಸ್ತಕ ಪ್ರಕಟ ಆಗಿಲ್ಲ, ಯಾವ ಕಾಪಿಯು ಬಿಡುಗಡೆ ಆಗಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಮೋದಿ ಸರ್ಕಾರ ಇಂತಹ ಒಂದು ಪುಸ್ತಕವೇ ಇಲ್ಲ ಅಂತ ಹೇಳ್ತಾ ಇದೆ. ಬಿಜೆಪಿ ಕೂಡ ಇದನ್ನೇ ಹೇಳ್ತಾ ಇದೆ, ಇಂತಹ ಒಂದು ಪುಸ್ತಕ ಇಲ್ಲ ಅಂತ. ಸೊ ಡೆಲ್ಲಿ ಪೊಲೀಸರು FIR ಮಾಡಿದ್ದಾರೆ. ಆನ್ಲೈನ್ ಪ್ಲಾಟ್ಫಾರ್ಮ್ ಗಳಲ್ಲಿ ಈ ಪುಸ್ತಕದ PDF ಓಡಾಡ್ತಾ ಇದೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ತನಿಖೆ ಆರಂಭಿಸಿದ್ದಾರೆ. ಇನ್ನು ಅನುಮೋದನೆ ಪಡೆಯದ ಪುಸ್ತಕದ ಸೋರಿಕೆ ಮತ್ತೆ ಉಲ್ಲಂಘನೆಯ ಬಗ್ಗೆ ಸಮಗ್ರ ತನಿಖೆ ನಡೆಸೋದಕ್ಕೆ ವಿಶೇಷ ಘಟಕಗಳಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಮತ್ತು ತನಿಖೆ ನಡೆಸ್ತಾ ಇದ್ದೇವೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ದಿ ಕ್ಯಾರವನ್ ನಲ್ಲಿ ಒಂದು ಲೇಖನ ಬಂದಿತ್ತು. ಪೂರ್ವ ಲಡಾಖ್ ನಲ್ಲಿ 2020ರ ಗಡಿ ಬಿಕ್ಕಟ್ಟಿನ ಸಂದರ್ಭದಲ್ಲಿ ರಾಜಕೀಯ ಮತ್ತೆ ಮಿಲಿಟರಿ ನಿರ್ಧಾರ ತೆಗೆದುಕೊಳ್ಳುವಿಕೆಯ ವಿವರಗಳನ್ನ ಈ ಲೇಖನದಲ್ಲಿ ಬರೆಯಲಾಗಿತ್ತು. ಈ ಲೇಖನ ಪ್ರಕಟ ಆದ ನಂತರ ನರಾವಣೆಯವರ ಪುಸ್ತಕದ ಬಗ್ಗೆ ಚರ್ಚೆ ಆರಂಭ ಆಯಿತು. ರಾಹುಲ್ ಗಾಂಧಿ ಈ ಬಗ್ಗೆ ಸಂಸತ್ತಿನ ನಿಯಮಗಳ ಅಡಿಯಲ್ಲಿಯೇ ಚರ್ಚೆಯನ್ನ ಶುರು ಮಾಡಿದ್ರು. ಆದ್ರೆ ಅವರ ಬಾಯನ್ನ ನಿರಂತರವಾಗಿ ಮುಚ್ಚಿಸಿದ್ರು. ಸ್ಪೀಕರ್ ಬಿಜೆಪಿಯ ಪಪ್ಪೆಟ್ ರೀತಿ ವರ್ತಿಸಿದ್ರು. ಸೊ ಪುಸ್ತಕದ PDF ಕಾಪಿಯನ್ನ ವಾಟ್ಸ್ಆಪ್ ಮತ್ತೆ ಇತರ ಆನ್ಲೈನ್ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಹಂಚಲಾಗ್ತಾ ಇದೆ. ವಿಶೇಷವಾಗಿ ನಿವೃತ್ತ ಮತ್ತು ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವ ಮಿಲಿಟರಿ ಸಿಬ್ಬಂದಿಗಳ ಕೈಗೆ ಆ ಪುಸ್ತಕದ ಕಾಪಿ ಹೋಗಿದೆ. ಸೊ 2020ರಲ್ಲಿ ಭಾರತದ ಮೇಲೆ ಒತ್ತಡ ಹೇರಲು ಭೂತಾನ್ ನಲ್ಲಿ ಚೀನಾ ಒಂದು ರೋಡ್ ಮಾಡ್ತಾ ಇದ್ದ ಬಗ್ಗೆ ಮತ್ತು ಸಿಲಿಗರಿ ಕಾರಿಡಾರ್ಗೆ ಬೆದರಿಕೆ ಇರುವ ಬಗ್ಗೆ ಹಾಗೂ ಮೋದಿ ಸರ್ಕಾರದ ಬೇಜವಾಬ್ದಾರಿತನದ ಬಗ್ಗೆ ಈ ಪುಸ್ತಕದಲ್ಲಿ ಜನರಲ್ ನರಾವಣೆ ಬರೆದಿದ್ರು. ಸೊ ಬಿಜೆಪಿ ಇಂತಹ ಪುಸ್ತಕವೇ ಇಲ್ಲ ಅಂತ ಹಸಿ ಸುಳ್ಳು ಹೇಳುತ್ತಾ ಇದೆ. ಈ ಪುಸ್ತಕ ರೆಡಿಯಾಗಿದೆ, ಸಂಪಾದಕೀಯ ಕೆಲಸ ನಡೀತಿದೆ. 2024ರಲ್ಲಿ ಪುಸ್ತಕವನ್ನ ಪ್ರಕಟಿಸಲು ನಿರ್ಧರಿಸಿದ್ದೇವೆ ಅಂತ ಈ ಪುಸ್ತಕದ ಪ್ರಕಾಶನ ಸಂಸ್ಥೆ ಪೆಂಗ್ವಿನ್ ಹೇಳಿತ್ತು.
ಸೊ 2024 ಜನವರಿ 15 ಸೇನಾ ದಿನದಂದು ಈ ಪುಸ್ತಕ ಬಿಡುಗಡೆ ಆಗ್ಬೇಕಾಗಿತ್ತು. ಆದ್ರೆ ರಕ್ಷಣಾ ಇಲಾಖೆ ಇದನ್ನ ತಡೆ ಹಿಡಿದಿತ್ತು. ಅಮೆಜಾನ್ ಇಂಡಿಯಾ ಕೂಡ ಅದೇ ವರ್ಷ ಜನವರಿಯಲ್ಲಿ ಬಿಡುಗಡೆ ಆಗ್ಬೇಕಾಗಿದ್ದ ತಿಂಗಳದು ಆ ಜನವರಿಯಲ್ಲಿ ಆರ್ಡರ್ ಕೊಟ್ಟಿತ್ತು. ಆಮೇಲೆ ಆರ್ಡರ್ ಅನ್ನ ಕ್ಯಾನ್ಸಲ್ ಮಾಡಿತ್ತು. ಇನ್ನು ಇದರ PDF ಲೀಕ್ ಆಗಿರುವ ಬಗ್ಗೆ ಪೆಂಗ್ವಿನ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ಈ ಪುಸ್ತಕ ಪ್ರಕಟಣೆಗೆ ಬಂದಿಲ್ಲ ಮತ್ತು ಸಾರ್ವಜನಿಕರಿಗೆ ಲಭ್ಯ ಆಗುವಂತೆ ಮಾಡಲಾಗಿಲ್ಲ ಅಂತ ಅದು ಹೇಳುತ್ತಾ ಇದೆ. ಆದ್ರೆ 2023 ಈ ಪುಸ್ತಕದ ಕೆಲವು ಕಾಪಿಗಳನ್ನ ಯಾರಿಗೆಲ್ಲ ಕೊಟ್ಟಿದ್ರು ಪೆಂಗ್ವಿನ್ ಅವರು ಅಂತ ಪೆಂಗ್ವಿನ್ ಹೇಳುತ್ತಾ ಇಲ್ಲ. ಬುಕ್ ರಿವ್ಯೂ ಮಾಡೋದಕ್ಕೆ ಕೊಟ್ಟಿರ್ತಾರೆ, ಅಥವಾ ಪುಸ್ತಕವನ್ನ ಪ್ರಚಾರ ಮಾಡೋದಕ್ಕೆ ಅವರು ಕೊಟ್ಟಿರ್ತಾರೆ, ಮೀಡಿಯಾದವರಿಗೋ ಯಾರಿಗಾರು ಕೊಟ್ಟಿರ್ತಾರೆ, ಅವರು ಲೀಕ್ ಮಾಡಿರಬಹುದು. ಆ ಬಗ್ಗೆ ಪೆಂಗ್ವಿನ್ ಏನೂ ಹೇಳುತ್ತಾ ಇಲ್ಲ. ಸೊ 2025 ಅಕ್ಟೋಬರ್ನಲ್ಲಿ ಹಿಮಾಚಲ ಪ್ರದೇಶದಲ್ಲಿ ನಡೆದ ಕಸೌಲಿ ಸಾಹಿತ್ಯ ಉತ್ಸವದಲ್ಲಿ, ಲಿಟರೇಚರ್ ಫೆಸ್ಟಿವಲ್ ನಲ್ಲಿ ಜನರಲ್ ನರವಣೆ ತಮ್ಮ ಪುಸ್ತಕದ ಬಗ್ಗೆ ಮಾತನಾಡಿದ್ರು. ನಾನು ಬರೆದು ಕೊಟ್ಟಿದ್ದೇನೆ, ರಕ್ಷಣಾ ಸಚಿವಾಲಯದ ಒಪ್ಪಿಗೆ ಪಡೆಯುವುದು ಪೆಂಗ್ವಿನ್ ಅವರಿಗೆ ಬಿಟ್ಟಿದ್ದು ಅಂತ ಅವರು ಹೇಳಿದ್ರು. ಅಮೆಜಾನ್ ಆಮೇಲೆ ಫ್ಲಿಪ್ಕಾರ್ಟ್ ನಲ್ಲಿ ಈ ಪುಸ್ತಕವನ್ನ ಪ್ರೀ ಆರ್ಡರ್ ಮಾಡೋದಕ್ಕೆ ಬಿಡುವವರೆಗೆ ಅಮೆಜಾನ್ ಅವರು ಅದನ್ನ ಹಾಕೊಂಡಿದ್ರು, ಪ್ರೀ ಆರ್ಡರ್ಗೆ ಆಪ್ಷನ್ ಅನ್ನು ಕೊಟ್ಟಿದ್ರು. ಅಲ್ಲಿಯವರೆಗೆ ಪುಸ್ತಕ ಪ್ರಕಟಣೆಗೆ ರೆಡಿಯಾಗಿತ್ತು. ಅಂದ್ರೆ ರಾಹುಲ್ ಗಾಂಧಿ ಕೈಯಲ್ಲಿ ಇರುವುದು ನಿಜವಾದ ಪುಸ್ತಕ ಎನ್ನುವುದರಲ್ಲಿ ಯಾವುದೇ ಸಂಶಯ ಬೇಡ. ಇಂತಹ ಒಂದು ಪುಸ್ತಕವೇ ಇಲ್ಲ ಅಂತ ಬಿಜೆಪಿ ಶುದ್ಧ ಸುಳ್ಳು ಹೇಳುತ್ತಾ ಇದೆ. ತೀರಾ ಇತ್ತೀಚಿನವರೆಗೆ ಅಮೆಜಾನ್ ನಲ್ಲಿ ಈ ಬುಕ್ ಅನ್ನ ಸರ್ಚ್ ಮಾಡುವಾಗ ಕರೆಂಟ್ಲಿ ಅನ್ಅವೈಲೇಬಲ್, ವಿ ಡೋಂಟ್ ನೋ ವೆನ್ ಆರ್ ಇಫ್ ದಿಸ್ ಐಟಮ್ ವಿಲ್ ಬಿ ಬ್ಯಾಕ್ ಇನ್ ಸ್ಟಾಕ್ ಅಂತ ಬರ್ತಾ ಇತ್ತು. ಅಂದ್ರೆ ಅದಕ್ಕಿಂತ ಮುಂಚೆ ಪ್ರೀ ಆರ್ಡರ್ಗೆ ಅಮೆಜಾನ್ ನಲ್ಲಿ ಆಪ್ಷನ್ ಇತ್ತು ಅಂತ ಅರ್ಥ. ಅಲ್ಲದೆ ಈ ಪುಸ್ತಕಕ್ಕೆ ISBN ಅಥವಾ ಅಂತಾರಾಷ್ಟ್ರೀಯ ಪ್ರಮಾಣೀಕೃತ ಪುಸ್ತಕ ಸಂಖ್ಯೆ ಕೂಡ ಸಿಕ್ಕಿತ್ತು. 97806000999757. ನೀವು ಇದನ್ನ ಗೂಗಲ್ ಮಾಡಿ ಸರ್ಚ್ ಮಾಡಿದ್ರೆ ಆ ಪುಸ್ತಕಕ್ಕೆ ಈ ನಂಬರ್ ಸಿಕ್ಕಿರೋದು ಕಾಣಿಸ್ತದೆ. ಅಂದ್ರೆ ಈ ಪುಸ್ತಕ ಪ್ರಿಂಟ್ ಆದ್ರೆ ಮಾತ್ರ ಇಂತಹ ಸಂಖ್ಯೆಗಳು ಈ ಸಂಖ್ಯೆ ಸಿಗ್ತದೆ. ಸೊ ರಕ್ಷಣಾ ಪತ್ರಕರ್ತ ನಿತಿನ್ ಗೋಖಲೆ, ಆಮೇಲೆ ರಕ್ಷಣಾ ಕಾರ್ಯತಂತ್ರದ ತಜ್ಞ ಸಿ ರಾಜ್ಮೋಹನ್, ಆಮೇಲೆ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ VP ಮಲಿಕ್, ಆಮೇಲೆ ಅನಿತ್ ಮುಖರ್ಜಿ ಮತ್ತೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಈ ಪುಸ್ತಕದ ಬಗ್ಗೆ ಪ್ರಶಂಸೆಯ ಮಾತುಗಳನ್ನ ಕೂಡ ಬರೆದಿದ್ರು ಅಂತ. ಅವರೆಲ್ಲ ಅದರ ಅರ್ಥ ಏನಂದ್ರೆ ಅವರೆಲ್ಲ ಪುಸ್ತಕವನ್ನು ಓದಿದ್ದಾರೆ ಅಂತ ಅರ್ಥ. ಈ ಆತ್ಮಚರಿತ್ರೆಯ ಆಯ್ದ ಭಾಗಗಳನ್ನ ಆಧರಿಸಿ ಸುದ್ದಿ ವರದಿಗಳನ್ನ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಅಂದ್ರೆ PTI ಡಿಸೆಂಬರ್ 2023 ಪ್ರಕಟಿಸಿತ್ತು ಮತ್ತು ಅದು ಆನ್ಲೈನ್ ನಲ್ಲಿ ಲಭ್ಯ ಇತ್ತು, ಈಗ ಇಲ್ಲ. ಇಲ್ಲಿಯವರೆಗೆ ಲೇಖಕರಾಗ್ಲಿ ಅಥವಾ ಸರ್ಕಾರವಾಗ್ಲಿ ಈ ಆಯ್ದ ಭಾಗಗಳ ಸತ್ಯಾಸತ್ಯತೆಯನ್ನ ನಿರಾಕರಿಸಿಲ್ಲ. ಸೊ ಹಿಂದೂಸ್ತಾನ ಟೈಮ್ಸ್ ಪ್ರಕಾರ ರಕ್ಷಣಾ ಸಚಿವಾಲಯವು ಪುಸ್ತಕವನ್ನ ಪ್ರಕಟಿಸುವ ಮೊದಲು ಅನುಮತಿಗೆ ಅರ್ಜಿಯನ್ನು ಸಲ್ಲಿಸುವಂತೆ ಜನರಲ್ ನರಾವಣೆ ಮತ್ತೆ ಪೆಂಗ್ವಿನ್ ಅವರಿಗೆ ಪತ್ರವನ್ನ ಬರೆದಿತ್ತು. ರಕ್ಷಣಾ ಸಚಿವಾಲಯ ಇಲ್ಲಿಯವರೆಗೆ ಅನುಮೋದನೆ ಬಗ್ಗೆ ಯಾವುದೇ ನಿರ್ಧಾರವನ್ನ ಕೊಟ್ಟಿಲ್ಲ. ದಿ ಇಂಡಿಯನ್ ಎಕ್ಸ್ಪ್ರೆಸ್ ನ ಪ್ರಕಾರ 2020 ಮತ್ತೆ 2024 ನಡುವೆ ರಕ್ಷಣಾ ಸಚಿವಾಲಯಕ್ಕೆ ಕೊಟ್ಟ 35 ಪುಸ್ತಕಗಳಲ್ಲಿ ಜನರಲ್ ನರಾವಣೆಯವರ ಪುಸ್ತಕವು ಕೂಡ ಸೇರಿತ್ತು ಅಂತ ಹೇಳ್ತಾ ಇದೆ. ಸೊ ಟೋಟಲಿ ನರಾವಣೆ ಅವರು ಬರೆದಿರುವ ಆತ್ಮಚರಿತ್ರೆ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ನಿಜಕ್ಕೂ ಇದೆ. ಅದು ಬೇರೆ ಬೇರೆಯವರ ಕೈಗೆ ಹೋಗಿದೆ, ಅಂದ್ರೆ ಬುಕ್ ರಿವ್ಯೂ ಮಾಡುವವರ ಕೈಗೆಲ್ಲ ಹೋಗಿದೆ. ಆದ್ರೆ ರಕ್ಷಣಾ ಸಚಿವಾಲಯದ ಒಪ್ಪಿಗೆ ಮಾತ್ರ ಪ್ರಕಟಣೆಗೆ ಸಿಕ್ಕಿರಲಿಲ್ಲ. ಆದ್ರೆ ಈಗ ಆಗಾಗ್ಲೇ ರಿವ್ಯೂ ಮಾಡಲು ಅಥವಾ ಆ ಪುಸ್ತಕದ ಬಗ್ಗೆ ಪ್ರಚಾರ ಮಾಡೋದಕ್ಕೋ ಯಾರಿಗೆಲ್ಲ ಕೊಟ್ಟಿದ್ದಾರೋ ಅವರಲ್ಲಿ ಯಾರೋ ಒಬ್ರು ಇದನ್ನ ಲೀಕ್ ಮಾಡಿರ್ಬೋದು. ಅದರ PDF ಕೂಡ ಆನ್ಲೈನ್ ನಲ್ಲಿ ಇದೆ. ಸೊ ಇಲ್ಲಿ ಕಾಪಿರೈಟ್ ಕೇಸ್ ಏನೇ ಇದ್ರೂ ಕೂಡ ಪುಸ್ತಕದ ಕಂಟೆಂಟ್ ಮ್ಯಾಟರ್ ಆಗುತ್ತೆ. ಏನಿತ್ತು ಆ ಪುಸ್ತಕದಲ್ಲಿ? ನಮ್ಮ ಕೇಂದ್ರ ಸರ್ಕಾರದ, ಮೋದಿ ಸರ್ಕಾರದ ಬೇಜವಾಬ್ದಾರಿತನವನ್ನ ಆ ಪುಸ್ತಕದಲ್ಲಿ ಹೇಳಲಾಗಿತ್ತು. ಆಗಸ್ಟ್ 31, 2020 ರೆಜಿನ್ ಲಾ ಇನ್ಸಿಡೆಂಟ್ ಏನಿತ್ತು, ಚೀನಾದ ಆರ್ಮಿಗಳು ಆ ಟ್ಯಾಂಕ್ಗಳು ಭಾರತದ ಕಡೆಗೆ ಬಂದಾಗ ಜನರಲ್ ನರಾವಣೆಯವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಆಮೇಲೆ NSA ಅಜಿತ್ ದೋವಲ್, ಆಮೇಲೆ CDS ಬಿಪಿನ್ ರಾವತ್ ಮತ್ತೆ ವಿದೇಶಾಂಗ ಸಚಿವ ಜೈಶಂಕರ್ ಅವರಿಗೆ ಸಂಪರ್ಕ ಮಾಡಿ ನನಗೆ ಆದೇಶ ಕೊಡಿ, ನಾನು ಏನ್ ಮಾಡಬೇಕು ಅಂತ ಪದೇ ಪದೇ ಕೇಳಿದ್ರಂತೆ. ಆದ್ರೆ ಅವ್ರು ಯಾರು ಕೂಡ ಸ್ಪಷ್ಟವಾದ ಆದೇಶಗಳನ್ನ ಕೊಡ್ಲಿಲ್ಲ. ಕೊನೆಗೆ ನಿಮ್ಗೆ ಏನ್ ಅನ್ಸ್ತೋ ಅದನ್ನ ಮಾಡಿ ಅಂತ ರಾಜನಾಥ್ ಸಿಂಗ್ ಹೇಳಿದ್ರು. ಅಷ್ಟು ಹೊತ್ತಿಗಾಗ್ಲೇ ಚೀನಾದ ಟ್ಯಾಂಕ್ಗಳು ಭಾರತದ ಹತ್ತಿರಕ್ಕೆ ಬಂದಿತ್ತು. ನನ್ನನ್ನ ಒಂಟಿಯಾಗಿ ಕೈ ಬಿಟ್ರು, ಸರ್ಕಾರ ಸಂಪೂರ್ಣವಾಗಿ ಕೈ ಬಿಟ್ಟಿತ್ತು ಎನ್ನುವ ಭಾವನೆ ನಂಗೆ ಬಂದಿತ್ತು ಅಂತ ನರವಣೆ ಹೇಳ್ತಾರೆ. ಕೇಂದ್ರ ಸರ್ಕಾರ ತನ್ನ ಎಲ್ಲ ಜವಾಬ್ದಾರಿಗಳಿಂದ ನುಣುಚಿಕೊಂಡು ತನ್ನ ಜವಾಬ್ದಾರಿಗಳನ್ನ, ಅದರ ಭಾರವನ್ನ ಸೇನೆಯ ಮೇಲೆ ಹಾಕಿತ್ತು. ಸೊ ಗಾಲ್ವನ್ ಸಂಘರ್ಷದ ಹಿನ್ನೆಲೆ ಮತ್ತೆ ಚೀನಾ ಅತಿಕ್ರಮಣ ಅದರ ಬಗ್ಗೆ ಕೂಡ ಬರೆದಿದ್ರು. 2020 ಏಪ್ರಿಲ್ ಮೇನಲ್ಲಿ ಚೀನಾ ಸೇನೆ ಸಲಾಮಿ ಸ್ಲೈಸಿಂಗ್ ಅಂದ್ರೆ ಕೊಂಚವಾಗಿ ಭಾರತದ ಭೂಮಿಯನ್ನ ಆಕ್ರಮಣ ಮಾಡುವುದು ಏನಿತ್ತು, ಆಕ್ರಮಣ ಮಾಡಿ ಟೆಂಟ್ಗಳನ್ನ ಹಾಕಿತ್ತು ಅಂತ ಈ ಪುಸ್ತಕದಲ್ಲಿ ವಿವರಿಸಲಾಗಿದೆ. ಇದು ಗಾಲ್ವನ್ ಸಂಘರ್ಷಕ್ಕೆ ಕಾರಣ ಆಗಿತ್ತು. ಆದ್ರೆ ನರಾವಣೆ ಹೇಳಿದ್ದಕ್ಕಿಂತ ಉಲ್ಟಾ ಹೇಳಿಕೆಯನ್ನ ಪ್ರಧಾನಿ ಹೇಳಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು
2020 ಜೂನ್ 19 ಪಾರ್ಲಿಮೆಂಟ್ ನಲ್ಲಿ ಇದಕ್ಕಿಂತ ಉಲ್ಟಾ ಹೇಳ್ತಾರೆ. ಏನಂದ್ರೆ ಯಾರು ನಮ್ಮ ಭೂಮಿಯ ಒಳಗಡೆ ಬಂದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮೋದಿ ಅವರು ಸುಳ್ಳು ಹೇಳಿದ್ರ ಆಗಿರ್ಬೋದು. ಚೀನಾ ಆಕ್ರಮಣವನ್ನ ಇವರು ನಿರ್ಲಕ್ಷ್ಯ ಮಾಡಿದ್ರು, ದೇಶಕ್ಕೆ ದ್ರೋಹವಾಗಿದ್ರು ಎನ್ನುವುದು ಗೊತ್ತಾಗ್ತದೆ ಎನ್ನುವ ಕಾರಣಕ್ಕಾಗಿ ಈ ಪುಸ್ತಕವನ್ನ ಇವತ್ತು ಬಿಜೆಪಿ ಅವರು ವಿರೋಧ ಮಾಡ್ತಾ ಇದ್ದಾರೆ. ನರವಣೆ ಈ ಪುಸ್ತಕದಲ್ಲಿ ಅಗ್ನಿಪಥ್ ಯೋಜನೆಯ ಬಗ್ಗೆ ಕೂಡ ಅದರ ಸಂಬಂಧ ನಡೆದಂತಹ ಆಂತರಿಕ ಚರ್ಚೆಗಳನ್ನು ಕೂಡ ವಿವರಿಸಿದ್ರು. ಮಾಜಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ವಿಮಾನ ಪತನ ಆಗಿ ಅವರು ತೀರ್ಕೊಂಡ್ರು, ದಿವಂಗತ ಜನರಲ್ ರಾವತ್ ಅವರು ಕೂಡ ಈ ಅಗ್ನಿಪಥನ ಬೆಂಬಲಿಸಿರ್ಲಿಲ್ಲ. ಕಳೆದ ವರ್ಷ ಅಗ್ನಿವೀರ್ ನೇಮಕಾತಿಯಲ್ಲಿ 50% ರಷ್ಟು ಜನರನ್ನ ಸೇನೆಯಲ್ಲಿ ಕಾಯಮಾಗಿ ಸೇರಿಸಿಕೊಳ್ಬೇಕು ಅಂತ ಸಶಸ್ತ್ರ ಪಡೆಗಳು ಒತ್ತಾಯಿಸಿವೆ ಅನ್ನುವ ಮಾತು ಕೇಳಿ ಬಂದಿತ್ತು. ಕೇಂದ್ರ ಸರ್ಕಾರ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ. ಇನ್ನು ದೇಶದ ರಕ್ಷಣಾ ವಿಚಾರಗಳಿಗೆ ಸಂಬಂಧಪಟ್ಟ ಅನೇಕ ವಿಚಾರಗಳು ಈ ಪುಸ್ತಕದಲ್ಲಿ ನರವಣೆ ಬರೆದಿದ್ರು. ಸೊ ಈ ಪುಸ್ತಕ ಬಿಜೆಪಿಗೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ತಲೆನೋವು ತಂದಿದೆ. ಎಲ್ಲಿ ತಮ್ಮ ಅಸಲಿಯತ್ತು, ಬೇಜವಾಬ್ದಾರಿತನ ಬಯಲಾಗ್ತದೆ ಎನ್ನುವ ಭಯ ಇವರಿಗೆ. ಹೀಗಾಗಿ ಇಂತಹ ಒಂದು ಪುಸ್ತಕವೇ ಇಲ್ಲ ಅಂತ ಸುಳ್ಳು ಹೇಳ್ಕೊಂಡು ಇವರು ತಿರುಗಾಡ್ತಾ ಇದ್ದಾರೆ.